ನಮ್ಮ ಪ್ರೀತಿಯ ದುನಿಯಾ ವಿಜಯ್ ಒಂದು ನಮ್ಮ ಸಿನಿಮಾದ ಮುಖ್ಯ ಕೇಂದ್ರ ಬಿಂದು. ಈ ಹಿಂದೆ 2 ಸಿನಿಮಾ ನಾರಾಯಣ್ ಸರ್ ಜೊತೆಗೆ ವರ್ಕ್ ಮಾಡಿದಾಗ ನಟನಾಗಷ್ಟೇ ಗುರುತಿಸ್ಕೊಂಡಿದ್ರು. ಈಗ ನಿರ್ದೇಶಕ ಆದ ಮೇಲೆ ಸರ್ ಜೊತೆಗೆ ವರ್ಕ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಮತ್ತು ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ? ಅದೇ ಹೇಳ್ಬೇಕು. 2 ಸಿನಿಮಾ ಕೆಲಸ ಮಾಡಿದಾಗ ಅವಾಗ ಬರೀ ಹೀರೋ ಅವರು, ಇವಾಗ ಡೈರೆಕ್ಟರ್ ಆಗಿದಾರಲ್ಲ, ಹೇಗಪ್ಪ ಅವ್ರ ಜೊತೆ ಕೆಲಸ ಮಾಡೋದು ಅಂತ ಅನಿಸಿತ್ತು. ಆದರೆ ವ್ಯತ್ಯಾಸ ತುಂಬ ಕಾಣ್ತು ನನಗೆ. ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಆವತ್ತು ತುಂಬ ಹುಡುಗಾಟಿಕೆ ಆವತ್ತು, ಬಟ್ ಕ್ಯಾಮರಾ ಮುಂದೆ ಬರ್ತಿದ್ದಂಗೆ ತುಂಬ ಸೀರಿಯಸ್ನೆಸ್ ಇತ್ತು. ಬಟ್ ಈಗ ಪಕ್ವವಾಗಿದ್ದಾರೆ ಅವರು. ಬದುಕು ಅವರನ್ನು ಬಹಳಷ್ಟು ತಿದ್ದಿ ಬೆಳೆಸಿದೆ. ಹಾಗಾಗಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಕಲಾವಿದನ್ನ, ಜವಾಬ್ದಾರಿ ಇರ್ತಕ್ಕಂಥ ನಿರ್ದೇಶಕನ್ನ ನಾನು ಈ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡಿದ್ದೀನಿ. ಅದು ತುಂಬ ಖುಷಿಯಾದಂಥ ವಿಚಾರ. ಆಮೇಲೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರು ಒಪ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ. ಒಪ್ಕೊಂಡ್ಮೇಲೆ ಸಿನಿಮಾ ಹೇಗೆ ಮುಗಿಯುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ. ಸಾಸುವೆ ಕಾಳಿನಷ್ಟು ತೊಂದರೆಯನ್ನು ನಿರ್ಮಾಪಕರಿಗಾಗಲಿ ನಿರ್ದೇಶಕರಿಗಾಗಲಿ ಅವ್ರು ಕೊಡೋದೇ ಇಲ್ಲ. ಅಷ್ಟು ಡೆಡಿಕೇಶನ್. ಒನ್ಸ್ ಕ್ಯಾರವನ್ನಿಂದ ಸೆಟ್ಟಿಗೆ ಬಂದಮೇಲೆ ಶಾರ್ಟ್ ರೆಡಿ ಕರ್ಕೊಂಬ ಹೋಗಪ್ಪ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಅಲ್ಲೇ ಇರ್ತಾರೆ, ಬಂದು ನಿಂತ್ಕೋತಾರೆ. ಆ ಶಾರ್ಟನ್ನು ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ, ನಾವು ಏನು ನಿರೀಕ್ಷೆ ಮಾಡ್ತೀವಿ ಅದಕ್ಕಿಂತ ಅದ್ಭುತವಾಗಿ ಈ ಸಿನಿಮಾ ನೀವು ನೋಡಿ ತುಂಬ ಖುಷಿ ಪಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ, ಶುಭವಾಗಲಿ, ನಿಮ್ಮೆಲ್ಲ ಪ್ರಯತ್ನಗಳು ಯಶಸ್ವಿ ಆಗಲಿ. ನಿಮ್ಮಿಂದ ಬಹಳ ಮಾತುಗಳನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಮಾತಾಡಿ. ಎಲ್ರಿಗೂ ನಮಸ್ಕಾರ. ಮೊದಲೇ ಶುರು ಮಾಡಬೇಕಾದ್ರೆ ಎಸ್ನಾಯನ್ ಸಾರಿಂದನೇ ಶುರು ಮಾಡಬೇಕು. ಸೈನ್ಸ್ ಅಷ್ಟೇ ಮುಂದುವರಿಲಿ, ಟೆಕ್ನಾಲಜಿ ಅಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಂಬಂಧಗಳು ಅನ್ನೋದು ಹಂಗೇ ಇದೆ. ಅದರಲ್ಲೇನು ಮಾರ್ಪಾಡಾಗಿಲ್ಲ. ಆ ಸಂಬಂಧಗಳ ಮೇಲೆ ಸಿನಿಮಾ ಮಾಡಿ ಸೈ ಅನ್ಸ್ಕೊಂಡು ಇವತ್ತಿಗೂ ಅವರು ಒಂದು 18 ವರ್ಷದ ಹುಡುಗನ ಥರ ನಿಂತ್ಕೋತಾರೆ ಒಂದು ಸೆಟ್ಟಲ್ಲಿ. ಅಷ್ಟೇ ಎನರ್ಜಿಲಿ ಕೆಲಸ ಮಾಡ್ತಾರೆ. ಒಬ್ಬರನ್ನ ಹರ್ಟ್ ಮಾಡಿದ್ದು ನಾನು ನೋಡಿದ ಇದುವರೆಗೂ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ನಾವು ಸಂಬಂಧಗಳ ಮೇಲೆ ಒಂದು ಸಿನಿಮಾ ಮಾಡಿ ನಾನೇ ಬರ್ತೀನಿ, ದಯವಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಪ್ರೆಸ್ ಮುಂದೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಇವತ್ತೇನೇ ಟೆಕ್ನಾಲಜಿ ಮುಂದುವರೆದಿದ್ರು ಅದೇ ಸಂಬಂಧ ಇದೆ, ಅದೇ ಅದರದ್ದೇ ಆದ ಬೆಲೆ, ನಷ್ಟ, ಕಷ್ಟ. ಅದನ್ನು ತೆಗಿಯೋದಕ್ಕೆ ನೀವು ಬಿಟ್ಟರೆ ಇನ್ಯಾರೂ ಇಲ್ಲ ಇಲ್ಲಿ. ದಯಮಾಡಿ ಒಂದು ಸಿನಿಮಾ ಮಾಡಿ, ಅದನ್ನು ನೀವು ಯಾವಾಗ ಹೇಳ್ತೀರೋ ಅವಾಗ ನಾನು ನೋಡಿ ಬರ್ತೀನಿ. ಆಯ್ತಪ್ಪ, ಶ್ರೇಯಸ್ ಬಿಡ್ಬೇಕಲ್ಲ. ಸೊ ಹಂಗಾಗಿ ನಾನು ಯಾವಾಗಲೂ ಎಸ್ನಾಯನ್ ಸರ್ ಮೇಲೆ, ಮತ್ತು ನಾನೆಲ್ಲನ ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ. ನಾನು ನಿರ್ದೇಶನ ಮಾಡಬೇಕಾದ್ರೆ, ಏನು ಮನುಷ್ಯನಪ್ಪ, ಬೆಳಗ್ಗೆ 7 ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ ಅಂತ. ನಾನು 7 ಗಂಟೆಗೆ ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇದ್ದೀನಿ. ಅವಾಗ ಹೇಳ್ತೀನಿ, ಅವರೆಲ್ಲ ನಮ್ಮ ಹುಡುಗರು ಕೇಳ್ತಾರೆ, ನಿಮ್ಗೇನು ಇಷ್ಟೊತ್ತಿಗೆ ಬಂದು ಶೂಟಿಂಗ್ ಮಾಡ್ತಾರೆ? ನಾನು ಎಸ್ನಾಯನ್ ಸರ್ ಹತ್ರ ಕಲಿತೆ. ಅದು ಗೊತ್ತಿಲ್ಲಮ್ಮ, ಬೆಳಗ್ಗಿನ ಜಾವ ಬಂದು ಅದು ತೆಗೆದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ. ಅದು ನಮ್ಮನ್ನು ಬಿಟ್ಕೊಡೋದೇ ಇಲ್ಲ. ಅಂದರೆ ಆ ಬಿಸಿಲು ಹೆಂಗೆ ಬೆಳಗುತ್ತೋ ಹಂಗೆ ನಮ್ಮದು ಬೆಳಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಾನು ನಿಮ್ಮಿಂದ ಕಲ್ತಿರೋ ದೊಡ್ಡ ಪಾಠ ಅದು. ನಾನು ಎಲ್ಲೇ ನಿರ್ದೇಶನ ಮಾಡಿದ್ರು ಅದನ್ನು ಬಿಡೋದಿಲ್ಲ. ಸಿನಿಮಾ ಬಗ್ಗೆ ಅಣ್ಣ ಹೇಳ್ದಂಗೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ. ಯಾಕಂದರೆ ಎಸ್ನಾಯನ್ ಸರ್ ಯಾವಾಗಲೂ ಯಾವ ಕೆಟ್ಟ ಸಿನಿಮಾಗಳು ತೆಗೆದಿಲ್ಲ. ಎಲ್ಲೂ ಒಂದು ಸಂದೇಶ ಇರುವಂಥ ಸಿನಿಮಾಗಳೇ ತೆಗಿತಾರೆ. ಅದರಲ್ಲಿ ನನಗೆ ಇಷ್ಟ ಆಗಿದ್ದೇ ಇದೇ ವಿಷಯಕ್ಕೆ. ಏನು ಅವರು ಒಂದು ಸಂದೇಶ ಇದೆ, ಇವತ್ತಿನ ಜವಾಬ್ದಾರಿ ಇದೆ, ಪೋಷಕರ ಬಗ್ಗೆ ಒಂದು ಗಮನ, ಪೋಷಕರಿಗೆ ಮಕ್ಕಳ ಮೇಲೆ ಒಂದು ಗಮನ ಇರಲಿ ಅನ್ನೋರು. ಅವರು ಸಹ ಖಂಡಿತವಾಗ್ಲೂ ಒಂದು ಸಿನಿಮಾ ನೋಡಿ, ಎಲ್ಲರೂ ನೋಡಿ. ಆಮೇಲೆ ಹೀರೋ ನಮ್ಮ ಶ್ರೇಯಸ್ಸು, ನನಗೆ ಈ ಪಾತ್ರ ಮಾಡಬೇಕು ಅಂದಾಗ ಎಸ್ನಾಯನ್ ಸರ್ ಅಂದ ತಕ್ಷಣ ಈಗ ನಮಗೇನು ತೊಂದರೆ ಇಲ್ಲ. ಅಲ್ಲಿವರೆಗೂ ಮಂಜು ಅವರು ಹೊಡೆದಾಡ್ತಾ ಇದ್ರು. ಇವರು ನಮ್ಮ ರಮೇಶ್ ಅವರು ಅಷ್ಟೇ ಕೈ ಕಟ್ಕೊಂಡು ನಕ್ಕೊಂಡು
ಗೊತ್ತೇ ಆಗಲ್ಲ. ನಾನು ಒಂದೇ ಕೇಳ್ಕೊಳ್ಳೋದು, ಮಂಜಣ್ಣವರೇ ದಯಮಾಡಿ ಪ್ರಮೋಷನ್ನ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿ. ನಿಮ್ಮ ಆಸೆ ಕನಸು ಎಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಪ್ರಮೋಷನ್ ದೊಡ್ಡ, ಇವತ್ತು ನೀವು ಪ್ರಮೋಷನ್ ಮಾಡದೆ ಹೋದರೆ ಯಾರು ಸಿನಿಮಾಗೆ ಬರಲ್ಲ. ಈ ಥರದ್ದು ಪ್ರೆಸ್ ಮೀಟ್ಗಳು ಮಾಡ್ತಾ ಮಾಡ್ತಾ ಇನ್ನೊಂದಷ್ಟು ಇಂಟ್ರೆಸ್ಟ್ ತರಿಸ್ತಾ, ಇವಾಗ ಭೀಮಾ ರಿಲೀಸ್ ಮಾಡ್ಬೇಕಾದ್ರೆ ನನಗೆ ಗೊತ್ತು ಅದ್ರದ್ದು ಕಷ್ಟ ಹೆಂಗೆ, ನಾನು ಹೆಂಗೆ ಪ್ರಮೋಟ್ ಮಾಡಿದೆ ಅಂತ. ಒಂದಿದೆ, ಒಂದು ಬಿಸ್ನೆಸ್ ಇದೆ ಗಾಂಧಿನಗರದವರು. ಅಂದರೆ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ. ನಾನು ನಿಮ್ಮನ್ನು ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ, ಹಂಗೆ ಗೌರವಿಸ್ತೀನಿ. ನನಗೊಂದು ರೈಟ್ಸ್ ಇದೆ ನಿಮ್ಮ ಹತ್ರ ಕಿತ್ತಾಡೋದಕ್ಕೆ. ಪ್ರಮೋಷನ್ ಮಾಡಿ ಚೆನ್ನಾಗಿ. ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಅಷ್ಟು ಜನ ಬರ್ತಾರೆ. ಯಾಕಂದರೆ ಒಳ್ಳೆ ಸಿನಿಮಾಗಳು ಬಂದಿಲ್ಲ. ನಾನು ಇವತ್ತು ಹೇಳೋದೊಂದು ಒಂದು ಸೂಪರ್ ಹಿಟ್ ಆಗುವಂಥ ಒಂದು ಫ್ಯಾಮಿಲಿ ಸಿನಿಮಾ ಕಳ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ, ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಅದು ಪ್ರಮೋಷನಿಂದ ಮಾತ್ರ ಸಾಧ್ಯ. ನಾನಿವತ್ತು ಹೇಳಿದೆ ಅಂತ ಈಗ ನೀವು ಟೆಂಟ್ ಆಗಿ ಇಲ್ಲ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಲ್ಲ, ದಯವಿಟ್ಟು ಮಾಡಬೇಡಿ. ನಮಗೆಲ್ಲದಕ್ಕಿಂತ ಹೆಚ್ಚಾಗಿ ನೀವೇನು ಮಾಡಿಬಿಟ್ರಿ, ಇಬ್ಬರು ರಾಕ್ಷಸರಿಗೆ ಕಡಿಮೆ ಊಟ ಕೊಟ್ಬಿಟ್ರಿ. ನಮ್ಮ ಆಸೆ ನಿಮ್ಮ ಮಗ ಚೆನ್ನಾಗಾಗಲಿ ಅಂತ, ಅವನು ತುಂಬ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ ಇದೆ. ತುಂಬ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡಿ, ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ಇದು ಒಳ್ಳೆ ವಿಷಯ ಇದೆ. ನೀವು ಹಳೆ ಗಾಂಧಿನಗರ ಲೆಕ್ಕಾಚಾರ ಮಾಡಿಕೊಂಡು 6ಕ್ಕೆ 3, 2ಕ್ಕೆ 12, ಆ ಥಿಯೇಟ್ರಲ್ಲಿ ಇಷ್ಟು, ಈ ಥಿಯೇಟ್ರಲ್ಲಿ ಇಷ್ಟೇನು, ಇಷ್ಟ ಆಗ್ಬಿಟ್ರೆ ಸಾಕು ಅಂದರೆ ವರ್ಕ್ ಆಗಲ್ಲ. ಇದು ಇಲ್ಲ, ಆನೆಸ್ಟ್ಲಿ ಇವತ್ತು ನೀವು ಎಷ್ಟು ಪ್ರಮೋಟ್ ಮಾಡ್ತೀರ ಆ ಸಿನಿಮಾ ನೋಡ್ತಾರೆ ಸರ್. ನೀವು ಇದು ಅದಕ್ಕೂ ಸ್ಪೆಂಡ್ ಮಾಡಿ ದಯವಿಟ್ಟು. ತುಂಬ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ದಾರೆ. ನಮ್ಮ ಮಾಧ್ಯಮದವ್ರದ್ದು ಯಾವತ್ತೂ ಬಿಟ್ಕೊಡಲ್ಲ. ನೀವು ಅಂದರೆ ಕನ್ನಡ ಸಿನಿಮಾಗಳನ್ನ ಬಿಟ್ಕೊಡಲ್ಲ. ಇವತ್ತು ನೋಡಿ, ಇವತ್ತು ಮಲಯಾಳಂ ಸಿನಿಮಾಗಳು ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಸೂಪರ್ ಹಿಟ್ ಆಗಿದೆ. ಅಂದರೆ ನಾವು ಬೆಂಗಳೂರಲ್ಲಿ ಇದ್ದು ನಾವೇನು ಮಾಡ್ತಿಲ್ಲ, ಬಿಕಾಸ್ ಪ್ರಮೋಷನ್ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ಅವ್ರಿಗೆ ಬೆಂಗಳೂರು ತುಂಬ ಒಳ್ಳೆ ವಾಸ್ತವ ಆಗ್ಬಿಟ್ಟಿದೆ ಇವತ್ತು. ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ, ಒಂದು ಒಳ್ಳೆ ಕಥೆಗೆ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಅಂತ. ಬಟ್ ನಮ್ಮಿಬ್ಬರಿಗೂ ಅದಿಲ್ಲ. ಅಣ್ಣ ಇನ್ನೇನೋ ಬೇರೆ ಏನೋ ಇನ್ನೊಂದೇನೋ ಹುಟ್ಟಾಕಿ ಆ್ಯಕ್ಟ್ ಮಾಡಬೇಕು ಅಂತ. ಹಾಗೆ ಇನ್ನು ಬೃಂದ ಅದ್ಭುತವಾದ ಕಲಾವಿದೆ. ಅಣ್ಣ ಹೇಳ್ದಂಗೆ ಎಲ್ಲೂ ತಾನು ಒನ್ ಮಾಡಿ ನಾನು ನೋಡಲಿಲ್ಲ. ಮತ್ತು ತುಂಬ ಡೀಸೆಂಟಾಗಿ ಸೆಟ್ಟಲ್ಲಿ ತಾನು ಆಯಿತು, ತನ್ನ ಕೆಲಸ ಆಯಿತು ಅಂತ ಗಮನ ಇಟ್ಟು ಮುಂದುವರೆದಂಥ ಒಂದು ಒಳ್ಳೆ ದೊಡ್ಡ ನಟಿ ಆಗ್ತೀನಲ್ಲಪ್ಪ ನೀನು. ಒಳ್ಳೇದಾಗಲಿ ನಿನಗೆ. ಗಾಡ್ ಬ್ಲೆಸ್ ಯು. ಇನ್ನೇನು ಶ್ರೇಯಸ್ ಅವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಎಷ್ಟು ಬೈತೀವಲ್ಲ ಮನೆಗೆ ಹೋದ್ಮೇಲೆ. ಹಾಂ ಹೇಳಿ ಗುರು, ಪರವಾಗಿಲ್ಲ, ಏನು ಬೈತೀಯ ಅಂತ ಹೇಳಿ. ಏನು ಬೈತಾರೆ ನಿಮ್ಮಪ್ಪ? ಬೈಯಲ್ಲ ಅಂತಾದ್ರೂ ಹೇಳಪ್ಪ, ಇಲ್ಲಿದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗುತ್ತೆ. ಇನ್ನು ದಾಸರ ಬಗ್ಗೆ ಏನು ಖುಷಿ ಅಂದರೆ, ಅವ್ರು ಇಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿ ಇವತ್ತಿಗೂ ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇವರಿಬ್ಬರು ಕಾಂಬಿನೇಷನ್ ಅಂದರೆ ಬೇರೆ ಥರದ್ದೇ ಒಂದು ಅನುಭವ ಅಂತ ಕೊಡ್ತಾರೆ ಸ್ಕ್ರೀನ್ ಮೇಲೆ. ಸೊ ಹಂಗಾಗಿ ಇಡೀ ತಂಡಕ್ಕೆ, ಕೃಷ್ಣಾರೆಡ್ಡಿ ಸರ್ಗೆ ದಯಮಾಡಿ ಒಂದು ಒಳ್ಳೆ ದೊಡ್ಡ ಸ್ಕ್ರಿಪ್ಟ್ ಮಾಡಿ ಕಾಯ್ತಾ ಇದ್ದೀನಿ ನಾನು. ಮಂಜು ಸರ್ ಬನ್ನಿ ದಯವಿಟ್ಟು ನೀವು. ಬಹುಶಃ ರಮೇಶ್ ಯಾದವ್ ಅವರೇ, ದುನಿಯಾ ವಿಜಯ್ ಅವರು ಫಿಲ್ಟರ್ ತೆಗೆದು ಮಾತಾಡಿದ್ದಾರೆ. ಯಾಕಂದ್ರೆ ಇದು ನಮ್ಮ ಕುಟುಂಬ. ಪ್ರಮೋಷನ್ ಮಾಡಿದವರು ನಾನು ಬಿಡಲ್ಲ. ಎಸ್, ಇವಾಗ ನೋಡಿ ಬಾಯಿ ಬಂದಿದ್ದಾರೆ ಹೇಳ್ಬಿಡ್ತಾರೆ. ನೋಡಿ ಸ್ಟಾರ್ಟಿಂಗ್ ರೆಡಿ 1 2 3 ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ.